ಹಾಯ್ ಹಲೋ ತುಳುನಾಡು ಸೊಬಗು ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಕಯ, ಹೇಗಿದ್ದೀರಾ? ಎಲ್ಲರೂ ಆರಾಮಲ್ಲ? ಇವತ್ತು ನಾನು ತುಳುನಾಡು ಸೊಬಗು ಯೂಟ್ಯೂಬ್ ಚಾನಲಲ್ಲಿ ಮುಳ್ಳು ಸೌತೆ ಅಥವಾ ಚಕ್ಕರ್ಪೆ ಅಂತ ಹೇಳ್ತಾರೆ ಅಲ್ವಾ, ನಿಮ್ಮೂರಲ್ಲಿ ಏನು ಹೇಳ್ತಾರೆ, ನೀರು ಸೌತೆ ಅಂತ ಹೇಳ್ತಾರೆ, ಅದರದ್ದು ಜ್ಯೂಸ್ ಹೇಗೆ ಮಾಡೋದು, ಡಿಹೈಡ್ರೇಷನ್, ಬಾಡಿ ತುಂಬ ಹೀಟ್ ಆಗಿದೆ ಅಂತ ಹೇಳಿದರೆ ಇದನ್ನು ಮಾಡಿ ಕುಡಿಯಿರಿ ಒಮ್ಮೆ. ಮುಳ್ಳು ಸೌತೆ ಕೊರ್ದ ಚೂರಿಯಲ್ಲಿ ಬೀಟ್ರೂಟನ್ನು ಕೊರೆದಿದ್ದೆ, ಹಾಗೆ ಅದು ಕೆಂಪು ಕೆಂಪು ಕಾಣೋದು. ನಾನೊಂದು ಸಣ್ಣ ಗಾತ್ರದ ಶುಂಠಿ, 3 ಚಮಚ ಸಕ್ಕರೆ ಹಾಕಿ ಗ್ರೈಂಡ್ ಮಾಡಿಕೊಂಡೆ. ಗ್ರೈಂಡ್ ಮಾಡಿದ ಮಿಶ್ರಣಕ್ಕೆ ನಾನು ಅರ್ಧ ಭಾಗ ನಿಂಬೆಹಣ್ಣನ್ನು ರಸವನ್ನು ಹಿಂಡುತ್ತಾ ಇದ್ದೇನೆ. ತುಂಬ ಹುಳಿ ಬೇಕಾದವರಿಗೆ 2 ದೊಡ್ಡ ಗಾತ್ರದ ನಿಂಬೆ ಹಣ್ಣು ಸಾಕಾಗ್ಬೋದು. ನಾನು ತುಂಬ ಮುಳ್ಳು ಸೌತೆ ಇಲ್ಲದಿದ್ದ ಕಾರಣ ನಾನು ಅರ್ಧ ಭಾಗ ನಿಂಬೆಹಣ್ಣನ್ನು ಹಿಂಡಿದ್ದೇನೆ. ನೋಡಿ, ಯಾವುದೇ ಬೀಜಗಳು ಅದರದ್ದು ನಿಂಬೆಹಣ್ಣಿನ ಬೀಜಗಳು ಬೀಳದ ಹಾಗೆ ನೋಡಿಕೊಳ್ತಾ ಇದ್ದೇನೆ. ಅದೇ ರೀತಿ ನೀವು ಮಾಡಿದರೆ ತುಂಬ ಟೇಸ್ಟ್ ಆಗಿರ್ತದೆ. ನನಗಂತೂ ಇಷ್ಟ ಆಯಿತು. ನಾನಿಲ್ಲಿ ಮನೆಯವರಿಗೆಲ್ಲರಿಗೂ ಕೊಟ್ಟೆ, ಅವರಿಗೂ ಕೊಟ್ಟಾಗ ತುಂಬ ಇಷ್ಟ ಆಗಿದೆ. ನಾನು ಟ್ರೈ ಮಾಡಿದೆ, ಹಾಗೆ ನೀವು ಟ್ರೈ ಮಾಡಿ ಅಂತೇಳಿ ನಿಮಗೆ ಸಹ ನಾನು ಹೇಳಿದೆ. ಸಕ್ಕರೆ ಸಾಕಾಗದವರು ಬೇಕಾದಷ್ಟು ಸಕ್ಕರೆಯನ್ನು ಹಾಕಿಕೊಳ್ಳಿ. ನಾನು ಐಸ್ ಕ್ಯೂಬನ್ನು ಈಗ ಹಾಕ್ತಾ ಇದ್ದೇನೆ. ಐಸ್ ಕ್ಯೂಬ್ ಯಾಕೆ ಅಂತ ಹೇಳಿದರೆ, ಹೊರಗಡೆ ತುಂಬ ಬಿಸಿಲಿದೆ, ಹಾಗೆ ಒಮ್ಮೆ ಚಿಲ್ಡಾಗಿ ಐಸ್ ಆಗಿ ಇರಲಿ ಅಂತ ಹೇಳಿಕೊಂಡು ಐಸ್ ಕ್ಯೂಬನ್ನು ಸಹ ಹಾಕ್ತಾ ಇದ್ದೇನೆ. ನಂತರ ಸಬ್ಜಾ ಸೀಡ್ಸ್ ಅಥವಾ ಕಸ್ಕಸ್ ಅಂತ ಹೇಳ್ತಾರೆ ನೋಡಿ, ಇದು ಅದನ್ನು ನಾನು ನೀರಲ್ಲಿ ಬದಲಿಕ್ಕೆ ಹಾಕಿಟ್ಟಿದ್ದೆ, ನೆನೆ ಹಾಕಿಟ್ಟಿದ್ದೆ. ಅದನ್ನು ಗ್ಲಾಸಿಗೆ ಹಾಕಿದೆ, ಮುಳ್ಳು ಸೌತೆ ನೀರನ್ನು ಹಾಕಿದೆ, ಸರ್ವ್ ಮಾಡಲಿಕ್ಕೆ ರೆಡಿಯಾಗಿದ್ದೇನೆ. ಯಾರೆಲ್ಲ ಇಷ್ಟ ಆಗಿದೆ ಅವರೆಲ್ಲ ಒಮ್ಮೆ ಟ್ರೈ ಮಾಡಿ. ನಮ್ಮ ತುಳುನಾಡು ಸೊಬಗನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಮುಳ್ಳು ಸೌತೆ, ಚಕ್ಕರ್ಪೆ ಅಥವಾ ನೀರು ಸೌತೆಯ ಜ್ಯೂಸು ರೆಡಿಯಾಗಿದೆ. ಥ್ಯಾಂಕ್ ಯು.